ಶಿವರಾಮ್ ಸಾಹೇಬ್ರ ಹೋಟ್ಲ್ ಅಂತಾನೆ ತುಂಬಾ ಜನ ಬರೋದು, ಇವತ್ತಿಗೂ ಬರ್ತಾರೆ. ಬಂದು ನಮ್ಮ ಹತ್ರ ಮಾತಾಡ್ತಾರೆ, ಹೇಳ್ತಾರೆ ಶಿವರಾಮ್ ಸರ್ ಹೋಟ್ಲ್ ಅಂತ ನಾವು ಬಂದ್ವಿ, ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ, ಹಿಂಗೆ ನಡ್ಸ್ಕೊಂಡು ಹೋಗಿ ಅಂತ. ಸೊ ಚೆನ್ನಾಗಿದೆ ಅಂದ್ರು. ಚಿಪ್ಲಿ ಇಡ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರು, ತಗೊಂಡು ಚೆನ್ನಾಗಿದೆ. ತಿಂದ್ರೆ ಸರ್ ಚಿಂದೆ ಎಲ್ಲ ಖಾಲಿನೇ ಮಾಡ್ಬಿಟ್ಟಿದ್ದೆ. ಖಾಲಿ ಮಾಡ್ಬಿಟ್ಟು ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಫ್ಯಾಮಿಲಿ ಬಂದಿದ್ದೀವಿ. ವಾರ ಸ್ಪೆಷಲ್ ಅಂತ ಹೇಳಿ special. ಅಮ್ಮರು ತಗೊಂಡಿದ್ದಾರೆ. ಹೌದು, ಅದು ಚೆನ್ನಾಗಿದೆ ಅಂತೆ. ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ಇವ್ರು ತಗೊಂಡಿರೋದು ಇಡ್ಲಿ ಇಡ್ಲಿ ಚಿಪ್ಲಿ ಇಡ್ಲಿ. ಇಡ್ಲಿ ಬೇರೆ ಕಡೆ ಮಾಮೂಲಿ ಇಡ್ಲಿ ಇರುತ್ತೆ, ಇದು ಒಂದು ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿತ್ತು. ಹಾ. ಎಷ್ಟು ಇಡ್ಲಿ ತಿಂದ್ರಿ ಸರ್? 2 ಇಡ್ಲಿಗೆ ತುಂಬೋಯ್ತು ಹೊಟ್ಟೆ. 2 ಇಡ್ಲಿಗೆ ತುಂಬೋಯ್ತು? 2 ಇಡ್ಲಿಗೆ ತುಂಬೋಯ್ತು, ಸುಸ್ತಾಗ್ಬಿಟ್ಟು. ಸುಸ್ತಾಗ್ಬಿಟ್ರಿ. ತುಂಬಾ ಚೆನ್ನಾಗಿದೆ. ಕಾಫಿ ಬೆಳಗ್ಗೆ ಕುಡ್ಕೊಂಡು ಹೋದು, ತಿರ್ಗಾ ತಿಂಡಿ ಆದ್ಮೇಲೆ ಕಾಫಿ ತಗೋತೀವಿ. ತುಂಬಾ ಅಂದ್ರೆ ಸೂಪರ್ ನೀವು ಆಗಿದೆ. ಬೆಳಿಗ್ಗೆ ಕಾಫಿ ಬಂದು ಆಮೇಲೆ ತಿಂಡಿ ಬಂದಿದ್ದೀರಾ? ಹೌದು, ಹೌದು. ಫ್ಯಾಮಿಲಿ ಕರ್ಕೊಂಡು. ಹೌದೌದು. ಈಗ ಮತ್ತೆ ಇನ್ನೊಂದ್ಸಲ ಕಾಫಿ ಕುಡಿಬೇಕು. ಕಾಫಿ ಕುಡಿಬೇಕು. ಏನ್ ಕಾಫಿ ಸ್ಪೆಷಲ್ ಅಂತಾರಲ್ಲ ಇಲ್ಲಿ? ಕಾಫಿ ತುಂಬಾ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಬಂದವರೆಲ್ಲ ಕಾಫಿ ಅಂತಾರೆ. ಬೆಳಿಗ್ಗೆ ಅಂತೂ ನಾನು ಬರ್ಬೇಕಾದ್ರೆ ನೋಡ್ದೆ, ವಾಕಿಂಗ್ನವರು ಹೊರಗಡೆನೆ ಒಂದು 50 ಜನ ಕೂತಿದ್ರು ಕಾಫಿ ಕುಡ್ಕೊಂಡು. ಇಲ್ಲಿ ಕಾಫಿ ಕುಡಿಯಕ್ ಬರ್ತಾರೆ. ವಾಕಿಂಗ್ ಬಂದಿದ್ದಾರಲ್ಲ ಪಾರ್ಕಿಗೆ, ಹೊರಗಡೆ ಇದ್ರು ಒಂದು 50 ಜನ. 50 ಜನ ಎಲ್ಲ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ರು. ಈ ವಿಜಯನಗರದ ಇಷ್ಟು ದೊಡ್ಡ ಹೋಟ್ಲ್ ಇದ್ರು ಇಲ್ಲೇ ಬರ್ತಾರೆ. ಇಲ್ಲೇ ಬರ್ತಾರೆ. ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್. ಎಷ್ಟು ವರ್ಷದಿಂದ ಈ ಹೋಟೆಲ್ ಬರ್ತಾ ಇದ್ರಿ? 2 ವರ್ಷದಿಂದ ಓಪನ್ ಆದಾಗಿಂದ. 2 ವರ್ಷದಿಂದ ಓಪನ್ ಆದಾಗಿಂದ ಬರ್ತಾ ಇದ್ರಿ. ಏನ್ ಸ್ಪೆಷಲ್ ಅಂತ ಇಲ್ಲೇ ಬರ್ತೀರಾ ಸರ್? ಕಾಫಿ ತುಂಬಾ ಚೆನ್ನಾಗಿರುತ್ತೆ. ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್, ಪ್ರೊಫೆಷನಲ್ ಬ್ಯಾಂಕಿಂಗ್ ಅಲ್ಲಿ ವರ್ಕ್ ಮಾಡ್ತೀನಿ. ಯಾವ ಬ್ಯಾಂಕ್ ಸರ್? ಕೋಟಕ್ ಮಹೇಂದ್ರ ಬ್ಯಾಂಕ್. ಇಲ್ಲಿ ಏನ್ ಸ್ಪೆಷಲ್ ಅಂತ ಇಲ್ಲಿ ಹೋಟೆಲ್ ಬಂದಿದ್ದೀರಾ? ಎಲ್ಲಾ ಐಟಮ್ಸ್ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ದೋಸೆ ಐಟಮ್ಸ್ ಎಲ್ಲ, ನೀರ್ ದೋಸೆ, ಮೈಸೂರು ಮಸಾಲೆ. ಮೈಸೂರು ಮಸಾಲೆ ಇವತ್ತೇನ್ ತಗೊಂಡಿದ್ದೀರಾ ಸರ್? ಇವತ್ತು ಮೈಸೂರು ಮಸಾಲೆ ಇದೆ. ಓ, ಮೈಸೂರು ಮಸಾಲೆ. ಮೈಸೂರು ಮಸಾಲೆ. ಇಲ್ಲಿ ಬೇರೆ ಏನೇನ್ ಟೇಸ್ಟ್ ಮಾಡಿದ್ದೀರಿ ನೀವು? ಎಲ್ಲ ರೈಸ್ ಐಟಮ್ಸ್ ಎಲ್ಲಾನು, ಪಲಾವ್ ಎಲ್ಲ ಕ್ವಾಲಿಟಿ ಇಸ್ ಗುಡ್. ಪ್ರೈಸಿಂಗ್ ಆಲ್ಸೋ ಇಸ್ ವೆರಿ ಗುಡ್. ಸೊ ಕಾಫಿ ಅಂತೂ ಇನ್ನೂ ಏನ್ ಬಂದವರೆಲ್ಲ ಕಾಫಿ ಅಂತಾರಲ್ಲ, ಏನ್ ಮಾಡ್ತಾರೆ ಹಂಗೆ? ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಕಾಫಿ ಸ್ನಾಕ್ಸ್ ಬರ್ತಾ ಇರ್ತೀವಿ ಸಂಜೆ. ಎಲ್ಲಾ ಫುಡ್ ಐಟಮ್ಸ್ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ನಮ್ಮ ಟಾಕ್ಸ್ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ, ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷವಾದಂತ ಒಂದು ಹೋಟೆಲ್ ಬಂದೀನಿ. ಹೋಟೆಲ್ ಹೆಸರು ಏನಂತಂದ್ರೆ ಶಿವಾರ ತಿಂಡಿ ಅಂತೇಳಿ. ಈ ಹೋಟೆಲ್ ಯಾರ್ದು ಅಂತಂದ್ರೆ ನಟ, ನಿರ್ದೇಶಕ, IAS ಅಧಿಕಾರಿ, ಒಂದು ಜನ ಮನ್ನಣೆ ಅಂತ ಪಡೆದಂತ ಕೆ ಶಿವರಾಮ್ ಸರ್ ಅವರ ಒಂದು ಹೋಟೆಲ್ಲು, ಅವರ ಮಗಳು ನಡೆಸ್ತಿರುವಂಥ ಒಂದು ಹೋಟೆಲ್ಗೆ ನಾವು ಬಂದಿದ್ದೀವಿ. ಈ ಹೋಟೆಲ್ಲಿ ತುಂಬ ಜನ ಬಂದವರೆಲ್ಲರೂ ಕೂಡ ತುಂಬ ಸ್ಪೆಷಲ್ ಏನಂತಂದರೆ, ಬೆಳಗಿನ ಕಾಫಿಗಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇಲ್ಲಿಯ ಶಿವಾರ ಸ್ಪೆಷಲ್ ಮತ್ತೆ ಮೈಸೂರು ಮಸಾಲೆ ದೋಸೆ, ಹಲವಾರು ತಿಂಡಿಗಳಿಗೆ ತುಂಬ ಜನ ಬರ್ತಾರೆ ಬೆಳಗ್ಗೆ. ಏನು ಈ ಹೋಟೆಲ್ನ ವಿಶೇಷತೆ, ಏನೇನು ಸಿಗ್ತಾ ಇದೆ, ಶಿವರಾಮ್ ಸರ್ ಮಗಳು ನಡೆಸ್ತಾ ಇರುವಂಥ ಹೋಟೆಲ್ ಇದು. ಬನ್ನಿ ಅವ್ರನ್ನೂ ಮಾತಾಡ್ಸೋಣ, ತಿನ್ನೋರ್ನು ಕೂಡ ಮಾತಾಡ್ಸೋಣ, ಏನೇನು ಸಿಕ್ತಿದೆ ನೋಡೋಣ, ತಿನ್ನೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ತಮ್ಮ ಹೆಸರು ಮೇಡಮ್? ನಮಸ್ತೆ, ನನ್ನ ಹೆಸರು ನೇಸ್ರ ಶಿವರಾಮ್. ಈ ಹೋಟೆಲ್ ಹೆಸರು ಏನಂತ ಹೇಳಿ ಮೇಡಮ್? ಹೋಟೆಲ್ ಹೆಸರು ಬಂದು ಶಿವಾರ ತಿಂಡಿ. ಶಿವಾರ ತಿಂಡಿ ಅಂತ ಇದೆ, ಆದ್ರೆ ಕೆ ಶಿವರಾಮ್ ಸರ್ದು ಫೋಟೋ ಇದೆ. ಅವ್ರಿಗೂ ಈ ಹೆಸರಿಗೂ ಏನ್ ಸಂಬಂಧ ಮೇಡಮ್? ಕೆ ಶಿವರಾಮ್ ಅವ್ರು ನನ್ನ ತಂದೆ ಆಗ್ಬೇಕು. ನಿಮ್ ತಂದೆ? ಹೌದು. ಅಯ್ಯೋ, ನೀವು ಇಷ್ಟೊಂದು ಹೇಳ್ತಾ ಇದೀರಿ, ನಮ್ಗೆ ಕೇಳೋದಕ್ಕೆ ಒಂದು ಖುಷಿ ಆಗಿದೆ. ಕೆ ಶಿವರಾಮ್ ಅವ್ರ ಒಂದು ಹೋಟೆಲ್ ಬೆಂಗಳೂರಿನಲ್ಲಿ ಇದೆ ಮೇಡಮ್. ಇದು ಈ ಹೋಟೆಲ್ ಇಲ್ಲಿ ಇರುವಂತ ಪ್ಲೇಸ್ ಯಾವ್ದು ಮೇಡಮ್? ಇದು ವಿಜಯನಗರ್ ಗೋವಿಂದರಾಜ್ ನಗರ್ ಲೇಔಟ್ ಅಲ್ಲಿ. ವಿಜಯನಗರ ಪಕ್ಕದಲ್ಲ ಬೈ ವಾಕ್ ಬರ್ಬೋದು. ಇಲ್ಲಿ ಪಕ್ಕದಲ್ಲಿ ಯಾವ್ದೋ ಪಾರ್ಕ್ ಇದೆ ಮೇಡಮ್? ಇದು ಬಿಜಿಎಸ್ ಗ್ರೌಂಡ್ಸ್ ಇದೆ. ಅದರ ಆಪೋಸಿಟ್ ಬಂದ್ರೆ ನಿಮ್ಗೆ ಶಿವರ ತಿಂಡಿ ಕಾಣಿಸುತ್ತೆ. ಶಿವಾರ ತಿಂಡಿ ಈ ಹೋಟೆಲ್ ಇದು ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು ಮೇಡಮ್? 2 years ಆಯ್ತು. ಇನ್ನೇನು ಅಕ್ಟೋಬರ್ ಬಂದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷ ಕಂಪ್ಲೀಟ್ ಆಗಿದೆ ಅಂದ್ರೆ ಶಿವರಾಮ್ ಸರ್ ಇದ್ದಾಗಲೇ ಓಪನ್ ಅದು 2023 ನಲ್ಲಿ 2023 ಅಕ್ಟೋಬರ್ ಅಲ್ಲಿ ಓಪನ್ ಮಾಡಿದ್ದು. ಇದು ಅವ್ರಿಗೆ ತುಂಬಾ ಕನಸಿನ ಇದ ಅಥವಾ ನಿಮ್ಗೆ ಇಷ್ಟಕ್ಕೆ ಅಂತ ಮಾಡಿದ್ದೆ ಮೇಡಮ್? ನನ್ಗೂ ಆಸೆ ಇತ್ತು. ಜೊತೆಗೆ ಅಪ್ಪಂಗೂ ಯಾವಾಗ್ಲೂ ಅವ್ರು ನಂಗೆ ಯಾವಾಗ್ಲೂ ಹೇಳ್ತಾ ಇದ್ರು ಚೆನ್ನಾಗಿರುತ್ತೆ ಮಾಡಿದ್ರೆ. ನಾನು ಯಾವಾಗ್ಲೂ ನನ್ನ ಆಸೆನ ಹೇಳ್ಕೋತಾ ಇದ್ದೆ, ರೆಸ್ಟೋರೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಈ 2023 ನಲ್ಲಿ ಫೈನಲಿ ಡಿಸೈಡ್ ಮಾಡಿ ಎಲ್ಲ. ಅಂದ್ರೆ ಸರ್ ಇದ್ದಾಗಲೇ ಸರ್ಗೂ ಇಂಟ್ರೆಸ್ಟ್ ಇತ್ತು ಹೋಟೆಲ್ ಮಾಡಬೇಕು ಅನ್ನೋದು? ಹೌದೌದು, ಅವ್ರಿಗೂ ಇಷ್ಟ ಆಯ್ತು. ಅವ್ರಿಗೂ ತುಂಬಾ ಆಸೆ ಇತ್ತು, ಒಳ್ಳೆ ಫುಡ್ ಕೊಡ್ಬೇಕು ಜನಕ್ಕೆ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಳಸಿ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅಂತ ತುಂಬಾ ಆಸೆ. ಆ ತರದೊಂದು ಕನಸಿತ್ತು ಅವ್ರಿಗೆ? ಹೌದು, ಕನಸು ಖಂಡಿತ. ಎಷ್ಟು ಜೀವನದ ಎಷ್ಟೋ ನೊಂದಂತವರ ಒಂದು ದೈವ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ಮಹಾನ್ ವ್ಯಕ್ತಿ ಒಂದು ಹೋಟೆಲ್ ಇವತ್ತು ಇಲ್ಲಿದೆ ಅಂತಂದ್ರೆ ನಮಗೆ ಬಹಳ ಖುಷಿ ಆಗ್ತಿದೆ. ಸಬ್ಜೆಕ್ಟ್ ತಗೊಳ್ಳೋದೆ ಮೇಡಮ್, ಯಾಕಂದರೆ ಎಂಥವ್ರ ಕಣ್ಣಲ್ಲಾದ್ರೂ ನೀರು ಬಂದೇ ಬರುತ್ತೆ. ಇದು ಶುರುವಾಯಿತು ಮೇಡಮ್. ಇಲ್ಲಿ ಏನೇನು ತಿಂಡಿಗಳು ಸಿಗ್ತದೆ? ಇಷ್ಟೊಂದು ಜನ ಬರ್ತಿದಾರಲ್ಲ, ನಿಮ್ಮಲ್ಲಿ ಬೆಳಗಿನ ತಿಂಡಿ ಏನೇನು ಸಿಗುತ್ತೆ ಮೇಡಮ್? ಸರ್, ಇಡ್ಲಿ, ವಡಾ, ತಟ್ಟೆ ಇಡ್ಲಿ, ರವಾ ಇಡ್ಲಿ, ಚುಡು ಇಡ್ಲಿ, ಸಿಂಗಲ್ ವಡಾ, ಮಂಗಳೂರು ಬನ್ಸು,
ಮತ್ತೆ ದೋಸೆ ಐಟಮ್ಸ್ ಅಲ್ಲಿ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಬೆಣ್ಣೆ ಪ್ಲೇನ್ ದೋಸೆ, ಬೆಣ್ಣೆ ಮಸಾಲ ದೋಸೆ, ಮೈಸೂರು ಮಸಾಲ ದೋಸೆ, ಶಿವರ ಸ್ಪೆಷಲ್ ದೋಸೆ, ಸೆಟ್ ದೋಸೆ, ಆನಿಯನ್ ಉತ್ತಪ್ಪಂ, ಖಾಲಿ ದೋಸೆ, ಬೆಣ್ಣೆ ಖಾಲಿ ದೋಸೆ, ನೀರ್ ದೋಸೆ, ರವಾ ಮಸಾಲ ದೋಸೆ, ರವಾ ಆನಿಯನ್ ದೋಸೆ. ಆಮೇಲೆ ರೈಸ್ ಐಟಮ್ಸ್ ಅಲ್ಲಿ ಚೌಚೌ ಬಾತ್ ಆಗಿರ್ಬೋದು, ಖಾರ ಬಾತ್, ಕೇಸರಿ ಬಾತ್, ಬಿಸಿಬೇಳೆ ಬಾತ್, ರೈಸ್ ಬಾತ್ ಕೆಲವೊಂದ್ಸತಿ ಚೇಂಜಸ್ ಆಗ್ತದೆ. ಚೇಂಜ್ ಮಾಡ್ತಾ ಇರ್ತೀವಿ. ಒಂದ್ಸತಿ ಗೀ ರೈಸ್ ಮಾಡಿಸ್ತೀವಿ, ವೆಜಿಟೇಬಲ್ ಬಾತ್ ಮಾಡಿಸ್ತೀವಿ, ಟೊಮ್ಯಾಟೊ ರೈಸ್ ಮಾಡಿಸ್ತೀವಿ. ಅದ್ ಬಿಟ್ರೆ ಪುಳಿಯೋಗರೆ, ಪೂರಿ, ಖಾರ ಪೊಂಗಲ್ಲು. ಇಷ್ಟು ಐಟಮ್ಗಳೆಲ್ಲ ಡೈಲಿ ಒಂದೊಂದು ಚೇಂಜ್ ಆದ್ರೂ ಇಷ್ಟು ಐಟಮ್ ಎಲ್ಲ ಡೈಲಿ ಸಿಗುತ್ತೆ ಮೇಡಮ್? ಹೌದು, ಡೈಲಿ ಸಿಗ್ತಾ ಇರುತ್ತೆ. ಅಂದ್ರೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಬೇರೆ ಬೇರೆ item change ಬೇರೆ ಬೇರೆ ಒಂದ್ಸತಿ ಪುಳಿಯೋಗರೆ ಕೊಟ್ರೆ ಮತ್ತೊಂದ್ಸತಿ ಲೆಮನ್ ರೈಸ್, Rice ಅಲ್ಲಿ change ಆಗ್ತದೆ. ರೈಸ್ ಅಲ್ಲಿ ಚೇಂಜ್ ಈ ಆಗ್ತದೆ. ದೋಸೆ ಇಡ್ಲಿ ಅಂತೂ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ದೋಸೆ ಇಡ್ಲಿ ರೆಗ್ಯುಲರ್ ಆಗಿ ಸಿಗುತ್ತೆ. ಎಲ್ಲಾ ದೋಸೆ ಇಡ್ಲಿ ರೆಗ್ಯುಲರ್ ಸಿಗುತ್ತೆ. ಅದು ಬಿಟ್ಟು ಬೇರೆ ಏನೇನು ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ? ಅದಾದ್ಮೇಲೆ ಮೀಲ್ಸ್ ಸಿಗುತ್ತೆ. ಮೀಲ್ಸ್ ಓಕೆ. ಮೀಲ್ಸ್ ಆದ್ಮೇಲೆ ಸ್ನಾಕ್ಸ್ ಅಲ್ಲಿ ಸಂಜೆ ಏನ್ ಸಿಗುತ್ತೆ? ಸ್ನಾಕ್ಸ್ ಅಲ್ಲಿ ಜೊತೆಗೆ ಮಧ್ಯಾಹ್ನ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಸಿಗುತ್ತೆ. ಮಧ್ಯಾಹ್ನ ರಾಗಿ ರೊಟ್ಟಿ, ಅಕ್ಕಿ ಅಕ್ಕಿ ರೊಟ್ಟಿ ಸಿಗುತ್ತೆ. ಅದಾದ್ಮೇಲೆ ಬಜ್ಜಿಗಳು, ಈವ್ನಿಂಗ್ ಬಜ್ಜಿಗಳಾದ್ರೆ ಮಿರ್ಚಿ ಬಜ್ಜಿ, ಗೋಲಿ ಬಜ್ಜಿ, ರವಾ ವಡ, ಮಸಾಲ್ ವಡ, ಮದ್ದೂರ್ ವಡ, ಮತ್ತೆ ಬೋಂಡಾ ಸೂಪು, ಆನಿಯನ್ ಪಕೋಡ, ಪೇಪರ್ ಅವಲಕ್ಕಿ, ಶಾವ್ಗೆ ಬಾತ್, ಇಷ್ಟು ಸಿಗುತ್ತೆ. ಪೇಪರ್ ಅವಲಕ್ಕಿ, ಶಾವಿಗೆ ಬಾತು, ಆಲ್ಮೋಸ್ಟ್ ಆಲು ಒಂದು 5-6 ಹೋಟ್ಲ್ ಸಿಗೋ ಐಟಮ್ಗಳೆಲ್ಲ ಇಲ್ಲೇ ಪ್ರಿಪೇರ್ ಮಾಡಿಬಿಡುತ್ತೆ ಇದೆ. ಎಲ್ಲ ಐಟಮ್ಗಳು ಇಲ್ಲೇ ಸಿಗುತ್ತೆ ಮೇಡಮ್. ಇಷ್ಟು ಪ್ರತಿದಿನ ಸಿಗುತ್ತೆ ಮೇಡಮ್? ಹೌದು ಸರ್. ರಜೆ ಯಾವತ್ತೂ ಇರೋದಿಲ್ಲ ಮೇಡಮ್? ಸರಿ ಇಲ್ಲ, ರಜೆ ಯಾವತ್ತು ರಜೆ ಯಾವತ್ತು ಕ್ಲೋಸ್ ಮಾಡಲ್ಲ. ರಜೆ ಯಾವತ್ತು ಇದುವರೆಗೂ ನಡೆದಿಲ್ಲ. 3 ವರ್ಷದಿಂದ ನಿರಂತರ ನಡ್ಕೊ ಬರ್ತಾ ಇದೆ. ಹೌದು, ಏನಾದ್ರೂ ಮೇಂಟೆನೆನ್ಸ್ ಇದ್ರೆ ಒಂದಿನ ಕ್ಲೋಸ್ ಮಾಡಿದೀವಿ. ಹೊರತು ರಜೆ ಯಾವತ್ತು ಇದೆ. ಓಕೆ. ಇಲ್ಲಿ ನಿಮ್ಮಲ್ಲಿ ತುಂಬಾ ಸ್ಪೆಷಲ್ ಅಂತಂದ್ರೆ ಬಂದವರೆಲ್ಲ ಶಿವಾರ ಸ್ಪೆಷಲ್ ಅಂತ ಬಂದವರೆಲ್ಲ ತಗೋತಿ. ಏನ್ ಸ್ಪೆಷಲ್ ಮೇಡಮ್ ಅದು? ಶಿವಾರ ಸ್ಪೆಷಲ್ ಇದು ಓಪನ್ ಬಟರ್ ಮಸಾಲ ದೋಸೆ ಅಷ್ಟೇ. ಇದು ನಿಮ್ಮಲ್ಲೇ ಮಾತ್ರ ಸಿಗುವಂತದ್ದು? ಹಂಗ ಹೇಳಕ್ ಹೋಗಲ್ಲ, ನಮ್ಮ ರೀತಿಲಿ ಮಾಡುವಂತ ಒಂದು ಅಲ್ಲ, ನಿಮ್ಮ ರೀತಿಲಿ ಅಂದ್ರೆ ಇದು ನಿಮ್ಮಲ್ಲೇ ಸಿಗೋದು ಬಿಡಿ. ನಾವು ನೋಡ್ದಂಗೆ ಶಿವಾರ ಸ್ಪೆಷಲ್ ಅಂತ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಈ ಶಿವಾರ ಓಕೆ ಮೇಡಮ್, ಈ ಹೆಸರಲ್ಲಿ ಶಿವಾರ ತಿಂಡಿ ಅಂತಿದ್ರೆ ಶಿವಾರ ಅಂತ ಯಾಕೆ ಇಟ್ಟಿದ್ರಿ? ಕೆ ಶಿವರಾಮ್ ಹೋಟೆಲ್ ಅಂತ ಇಡ್ಬೋದಾಗಿತ್ತಲ್ವಾ? ಇಡ್ಬೋದಿತ್ತು, ಆದ್ರೆ ಏನಾದ್ರೂ ಯುನೀಕ್ ಆಗಿ ಇಡೋಣ ಅಂತ ಇದ್ರಲ್ಲಿ ಏನ್ ಯೂನಿಕ್ ಇದೆ ಮೇಡಮ್? ಶಿವಾರ ಅನ್ನೋದ್ರಲ್ಲಿ ಏನಕ್ಕೆ ಯೂನಿಕ್ ಇದೆ? ಅಂದ್ರೆ ಶಿವ್ ಫಸ್ಟ್ 3 ಲೆಟರ್ ಸಿ ಬಂದು ಶಿವ್ ಬಂದು ನಮ್ಮ ಅಪ್ಪ ಶಿವರಾಮ್ ಸರ್ ಹೆಸರಲ್ಲಿ ಸಿ ತಗೊಂಡಿದ್ದೀರಾ? ಅದು ವಾ ಬಂದು ವಾಣಿ ಶಿವರಾಮ್, ನಮ್ಮ ತಾಯಿ ಹೆಸರು. ತಾಯಿಯವ್ರ ಹೆಸರು. ರಾ ಆಮೇಲೆ ನನ್ಗೆ 2 ಅಕ್ಕಂದಿರಿದ್ದಾರೆ, ಅವ್ರ ಹೆಸರು ಇಂಚರ ಅಂಡ್ ಅಂಕುರ. ಸೊ ನನ್ನ ಹೆಸರು ನೇಸರ. ಸೊ ಎಲ್ಲರದು ರಾ 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 ಕೊನೆಯಲ್ಲಿ ಬರೋ ರಾ ತಗೊಂಡು, ಹೌದು, ಅಪ್ಪನ ಹೆಸರು ಸಿ, ಅಮ್ಮನ ಹೆಸರು ವಾ, ಎಲ್ಲ ಹೆಣ್ಮಕ್ಳ ಹೆಸರು ಬರೋ ರಾ ತಗೊಂಡು ಶಿವಾರ ತಿಂಡಿ ಕೇಂದ್ರ ಅಂತ ಇಟ್ಟಿದ್ರಿ. ಅಂದ್ರೆ ಎಲ್ರು ಕೂಡ ಇಲ್ಲೇ ಇದ್ದಾರೆ. ಹೌದು, ನೀವೊಬ್ಬರು ಮಾತ್ರ ಇಲ್ಲಿ ಓಡಾಡ್ತೀರಿ ಅಷ್ಟೇ, ಎಲ್ಲರೂ ಇಲ್ಲೇ ಇದ್ದಾರೆ ಇಡೀ ಫ್ಯಾಮಿಲಿದು ಹೋಟೆಲ್ ಅಂತ. ಹೋಟೆಲ್. ಓಕೆ ಮೇಡಮ್. ಅಂದ್ರೆ ತುಂಬಾ ಜನ ಬಂದವರೆಲ್ಲರೂ ಕೂಡ ಇಲ್ಲಿ ತುಂಬಾ ರೆಕಗ್ನೈಸ್ ಮಾಡ್ತಾ ಇರೋದು ಕಾಫಿ ಟೀ ಅಂತಾರೆ. ಅಂತ ಸ್ಪೆಷಲ್ ಏನಿದೆ ಮೇಡಮ್? ಬಂದವರೆಲ್ಲ ಬೆಳಿಗ್ಗೆ ಕಾಫಿ ಕುಡಿತಾರೆ, ವಾಕಿಂಗ್ ಬಂದವರು ಬೆಳಿಗ್ಗೆ, ಮತ್ತೆ ಅವ್ರು ರಿಪೀಟ್ ಬಂದು ತಿಂಡಿಗೆ ಬರ್ತಾರೆ. ಅಂತ ಕಾಫಿ ಸ್ಪೆಷಲ್ ಏನಿದೆ ಮೇಡಮ್ ಇಲ್ಲಿ? ಅಂದ್ರೆ ನಾವು ಯೂಸ್ ಮಾಡೋ ಬ್ಲೆಂಡ್ ಆಗಿರ್ಬೋದು. Okay, madam. ನಾವು ಯಾವ್ದೇ ನೀರ್ ಮಿಕ್ಸ್ ಮಾಡಕ್ ಹೋಗಲ್ಲ, ಜಾಸ್ತಿ ನೀರ್ ಕಂಟೆಂಟ್ ಹಾಕಲ್ಲ, ಜಾಸ್ತಿ ಮಿಕ್ಸ್ ಮಾಡಕ್ ಹೋಗಲ್ಲ. ಅಂಡ್ ಎಸ್ಪೆಷಲಿ ನಮ್ ಕಾಫಿ ಮಾಸ್ಟರ್ ಇದಾರಲ್ಲ, ಅವ್ರು ಸ್ಪೆಷಲಿ ಟ್ರೈನ್ಡ್ ಆಗಿದ್ದಾರೆ. ಸೊ ಈಸ್ ಗುಡ್ ವಿತ್ ವಾಟ್ ಎವರ್ ಹಿ ಡಸ್. ಸೊ ಹಾಗಾಗಿ ಜನ ಇಷ್ಟಪಟ್ಟು ಅದೇ ನಾವು ಕೇಳಿದೀವಿ. ಕಾಫಿಗೆ ಅಂತ ನೀವು ಒಬ್ಬರೇ ಸಪರೇಟ್ ಬಿಟ್ಬಿಟ್ಟಿದ್ದೀರಂತೆ? ಹೌದು, ಅವರು ಕಾಫಿ ಮಾಸ್ಟರ್ ಸಪರೇಟ್, ಹೌದು, ಕಾಫಿ ಅವರು ಟ್ರೈನ್ ಆಗಿ ಬಂದಿರೋರು ಮೇಡಮ್. ಹೌದು, ಅದಕ್ಕೆ ಬಂದವರೆಲ್ಲರೂ ಕೂಡ ಕಾಫಿ ತಗೋತಾ ಇದ್ದಾರೆ. ತುಂಬಾ ಇಷ್ಟಪಟ್ಟು ಯಾವಾಗ್ಲೂ ಜನ ಬರ್ತಾ ಇರ್ತಾರೆ. ಕಾಫಿ ಮತ್ತೆ ಟೀ ಸ್ಪೆಷಲಿ. ಮತ್ತೆ ಜಾಗ್ರಿ ಕಾಫಿ ಕೂಡ ಮಾಡ್ತೀವಿ. ಬೆಲ್ಲದ ಕಾಫಿನೂ ಸಿಗುತ್ತೆ? ಬೆಲ್ಲದ ಕಾಫಿನೂ ಮಾಡ್ತೀವಿ. ಬೆಲ್ಲದಿಂದ ಇನ್ನೇನೇನು ಐಟಮ್ ಸಿಗುತ್ತೆ ಮೇಡಮ್ ಇಲ್ಲಿ? ಅಷ್ಟೇ, ಯೂಶಲಿ ಲೆಮನ್ ಟೀ ಸಿಗುತ್ತೆ, ಶುಗರ್ ಲೆಸ್ ಸಿಗುತ್ತೆ. ಇದು ಮೇನ್. ಮೇಡಮ್, ಮತ್ತೆ ನಿಮ್ಮಲ್ಲಿ ಸ್ಪೆಷಲ್ ಅಂತಂದ್ರೆ ಮೈಸೂರು ಮಸಾಲ ದೋಸೆ, ಮೈಸೂರು ಮಸಾಲ ದೋಸೆ, ಶಿವರ ಸ್ಪೆಷಲ್ ದೋಸೆ, ಹಾಗೂ ಚಿಬ್ಲು ಇಡ್ಲಿ ಬಂದು ಬಿದ್ರು ಬುಟ್ಟಿನಲ್ಲಿ ಮಾಡ್ತೀವಿ. ಅದಕ್ಕೆ ನಾವು ಬೇರೆ ಹಿಟ್ಟು ಬೇರೆ ಇರುತ್ತೆ, ಅದಕ್ಕೆ ಸಾಫ್ಟ್ ಆಗಿ ಬರುತ್ತೆ, ಸ್ಪೆಷಲ್ ಆಗಿರುತ್ತೆ ಅದು. ಸೊ ಅದು ತೆಗ್ದಾಗ ಅದು ತುಂಬಾ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ರೆ ಕರಗ್ತಾ ಇರುತ್ತೆ. ಸೊ ಐ ಥಿಂಕ್ ದಟ್ಸ್ ದ ಸ್ಪೆಷಾಲಿಟಿ. ಅದೇ ಬಂದವರೆಲ್ಲರೂ ಕೂಡ ಚಿಬ್ಲು ಇಡ್ಲಿ, ರವಾ ಇಡ್ಲಿ, ಮೈಸೂರು ಮಸಾಲ ದೋಸೆ ಮತ್ತೆ ಶಿವಾರ ಸ್ಪೆಷಲ್ ಅಂತ ಹೇಳಿ ಬಂದವರೆಲ್ಲ ಅಷ್ಟೇ ತಗೋತಾ ಇದ್ರು. ಹೌದು, ಅದು ಮೇನ್. ಅಂದ್ರೆ ಇಲ್ಲಿ ಬಂದ ಸ್ಟಾರ್ಟಿಂಗ್ ಇಂದಾನು ಅದೊಂದು ಚಿಬ್ಲು ಇಡ್ಲಿ ಜನಕ್ಕೆ ಇಷ್ಟ ಆಗದ್ ನಾವ್ ನೋಡ್ತಾ ಇದ್ವಿ. ಆತರ. ಸೊ ಹಾಗಾಗಿ ಅವ್ರು ತುಂಬಾ ಇಷ್ಟಪಟ್ಟು ಬರ್ತಾ ಇದಾರೆ. ಆಮೇಲೆ ನೀವು ನೋಡ್ರಿ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀರಿ. ನಮ್ ಸರ್ ಪಿಕ್ಚರ್ ಇದ್ದ ಹೀರೋಯಿನ್ ತರ ಮಾತಾಡ್ತಾ ಇದ್ರಿ. ಅಲ್ಲಿ ಒಳಗಡೆ ಇರೋರು ಹುಡುಗರೆಲ್ಲ ಹೇಳ್ತಾರೆ ನಮ್ ಮೇಡಮ್ ತುಂಬಾ ಸ್ಟ್ರಿಕ್ಟು ಸರ್, ಅಲ್ಲಲ್ಲೇ ತೆಗ್ದ ಬೈದ್ ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಹೌದಾ ಮೇಡಮ್?
ಸರಿಯಾಗಿ ಕರೆಕ್ಟ್ ಕೆಲಸ ಮಾಡಿಲ್ಲ, ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಅಂತ ಹೇಳ್ತಾರೆ. ಹೌದಾ, ಆ ತರ ಇದೆಯಾ? ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ಅಂತ ಹೇಳ್ತಾರೆ. ಅಂದ್ರೆ, ಅಷ್ಟೊಂದು ಕೇರ್ ಮಾಡ್ತೀರಾ ಮೇಡಮ್? ಇಲ್ಲ ಅಂದ್ರೆ ಜಾಸ್ತಿ ನಾವು ಕಸ್ಟಮರ್ಸ್ ಏನ್ ಹೇಳ್ತಾರೆ ಅವ್ರು ಏನ್ ಫೀಡ್ಬ್ಯಾಕ್ ಕೊಡ್ತಾರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋತೀವಿ. ಸೊ ಕಸ್ಟಮರ್ ಅಕಸ್ಮಾತ್ ಬಂದ್ ಇವತ್ತು ಪುಳಿಯೋಗರೆ ಚೆನ್ನಾಗಿ ಬಂದಿಲ್ಲ ಅಂತ ಏನಾದ್ರು ಹೇಳಿದ್ರೆ ನಾವು ಹೋಗಿ ವಾಪಸ್ ಕೇಳ್ತೀವಿ. ಈಗ ನಮ್ ಭಟ್ರನ್ನ ಏನಾಯ್ತು ಪ್ರತಿಯೊಂದು ಚೆಕ್ ಮಾಡ್ತಾ ಚೆಕ್ ಇರ್ತೀವಿ. ಮಾಡ್ತಾ ಇರ್ತೀವಿ. ಹಂಗಾಗಿ ಇದಕ್ಕೆ 3 ವರ್ಷದಿಂದ ಹಿಂಗೆ ನಿರಂತರವಾಗಿ ಜನ ಬರ್ತಾನೆ ಇತ್ತು. ಅಂದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ನ ತುಂಬಾ ಸೀರಿಯಸ್ ಆಗಿ ತಗೋತೀವಿ. ಬೇಜಾರ್ ಮಾಡ್ಕೊಳಕ್ ಹೋಗಲ್ಲ. ಆಮೇಲೆ ತುಂಬಾ ದೂರದಿಂದ ಜನಗಳು ಬರ್ತಾರೆ, ಬೇರೆ ಬೇರೆ ಏರಿಯಾದಿಂದ ಬರ್ತಾರೆ. ಹೌದು, ಬಟ್ ಖುಷಿ ಆಗುತ್ತೆ. ಎಷ್ಟೆಷ್ಟು ವಿಜಯನಗರದಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳಿದ್ರು, ಈ ಹೋಟ್ಲಿಗೆ ಕೆಲವು ಹುಡಿಕೊಂಡು ವಾಕಿಂಗ್ ಬರುವಂತವ್ರು, ಆಫೀಸ್ಗೆ ಹೋಗುವಂತವ್ರು ಎಲ್ಲರೂ ಬರ್ತಾರೆ. ಅದಕ್ಕೋಸ್ಕರ ನೀವು ಆ ತರದೊಂದು ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಹೌದು. ಇಲ್ಲ ಭಟ್ರುಗಳಿರೋರೆಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಮೇಡಮ್? ಇಲ್ಲ, ನಮ್ ಕನ್ನಡದವ್ರೆ. ಎಲ್ಲ ನಮ್ಮ ಕರ್ನಾಟಕದವ್ರೆ. ಕರ್ನಾಟಕದವ್ರು. ಹಂಗಾಗಿ ಇಲ್ಲಿ ಬರೀ ನಾರ್ತ್ ಸೌತ್ ಇಂಡಿಯನ್ ಮಾತ್ರ ಸಿಗುತ್ತಾ? ಎಲ್ಲ ಸೌತ್ ಇಂಡಿಯನ್ ಮಾತ್ರ. ಸೌತ್ ಇಂಡಿಯನ್. ಇದು ಸ್ಟಾರ್ಟ್ ಆದಾಗ ಶಿವರಾಮ್ ಸರ್ ಇದ್ರಲ್ಲ, ಹೌದು. ಅವರು ಎಷ್ಟು ಖುಷಿ ಪಡ್ತೀರಿ ಮೇಡಮ್ ನೀವು ಕಂಡಾಗೆ ಈ ಹೋಟೆಲ್ ಮಾಡಿದಾಗ? ತುಂಬಾ ಖುಷಿ ಇತ್ತು. ಅಂದ್ರೆ ಮಗಳು ಅವಳಾಗೆ ಅವಳು ಹೋಟೆಲ್ ಅಂದ್ರೆ ನೀವ್ ಇಷ್ಟಪಟ್ಟು ನಿಮ್ ತಂದೆಗೆ ಫೋರ್ಸ್ ಮಾಡಿ ಮಾಡಿಸಿರೋದು ಇದು? ಹೌದು. ಅಂದ್ರೆ ನಾನು ಹೇಳ್ದೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮುಂಚೆಯಿಂದನೂ ಯಾವಾಗ್ಲೂ ಹೇಳ್ತಾ ಇದ್ದೆ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ. ಸೊ ಆಮೇಲೆ ನಾನು ಅಬ್ರಾಡ್ ಹೋಗಿದ್ದೆ ಓದಕ್ಕೆ. ನೀವು ಅಬ್ರಾಡ್ ಅಲ್ಲಿ ಓದಿದ್ದು? ಹೌದು. ಏನ್ ನಿಮ್ದು ಎಜುಕೇಶನ್ ಏನಾಗಿದೆ? ನಾನು ಮಾರ್ಕೆಟಿಂಗ್ ಮಾಡಿದ್ದೀನಿ. MSc ಇನ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ಮಾರ್ಕೆಟಿಂಗ್. ಅಲ್ಲ ನೋಡಿ, ನೀವು ಮಾರ್ಕೆಟಿಂಗ್ ಮಾಡಿರಿ, ನಿಮ್ ತಂದೆ ಅದೇನು ಆಡು ಮುಟ್ಟದ ಸೊಪ್ಪಿಲ್ಲ, ನಿಮ್ ತಂದೆ ಕೈ ಹಾಕ್ದಿರೋ ಕೆಲಸಗಳಿಲ್ಲ. ಹೌದು. ಆದ್ರೆ ಅದನ್ನೆಲ್ಲ ಬಿಟ್ಟು ಎಂತೆಂತ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ಬೋದಾಗಿತ್ತು. ಅಂದ್ರೆ ತಂದೆ ರತ್ನ ನಿಮ್ಗೆ ಆ ಥರದ್ದು ಅನ್ಸುತ್ತೆ. ಹೋಟೆಲೇ ಮಾಡಿ ಒಂದ್ 4 ಜನಕ್ಕೆ ಸೇವೆ ಮತ್ತೆ ಮಾಡಬೇಕು ಅನ್ನೋದು ನಿಮ್ಗೂ ಆ ಥರ ಗುಣ ಇದೆಯಾ? ಹೌದು. ಅವ್ರು ಯಾವಾಗ್ಲೂ ಹೇಳೋರು ಒಳ್ಳೆ ಜನಕ್ಕೆ ಫುಡ್ ಚೆನ್ನಾಗಿ ಕೊಡ್ಬೇಕು. ಅದು ನಮ್ ಪುಣ್ಯ ಆಗುತ್ತೆ. ಜನಕ್ಕೆ ಒಂದು ಒಳ್ಳೆ ಮನೇಲಿ ಮಾಡೋ ರೀತಿಯಾಗಿ ಯಾವ ಅಡ್ಗೆ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ, ರೆಸ್ಟೋರೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡು ಅಂತ. ಸೊ ಅಲ್ಲ ಮೇಡಮ್, ನೀವು ಅಬ್ರಾಡ್ ಅಲ್ಲೆಲ್ಲ ಓದಿ, ಮಾರ್ಕೆಟಿಂಗ್ ಎಲ್ಲ ಓದಿ, ಬೇರೆ ಬೇರೆ ಏನೋ ಕೆಲಸ ಮಾಡ್ಬೋದಾಯ್ತು. ನಿಮ್ಗೆ ಯಾಕೆ ಇದಕ್ಕೆ ಫೀಲ್ಡ್ ಬರ್ಬೇಕು ಅಂತ ಅನ್ನಿಸ್ತು? ಇಲ್ಲ, ನಂಗೆ ಯಾವಾಗ್ಲೂ ಇಂಟ್ರೆಸ್ಟ್ ಇತ್ತು. ರೆಸ್ಟೋರೆಂಟ್ ತಂದೆ ಆದಂತ ಒಂದು ರೆಸ್ಟೋರೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವಾಗ್ಲೂ ಯೋಚಿಸ್ತಾ ಇದ್ದೆ. ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತಿದ್ದೆ ಕೂಡ. ಸೊ ಅವರು ಬಂದ್ಮೇಲೆ ಸೀರಿಯಸ್ ಆಗಿ ಯೋಚನೆ ಮಾಡಿದಾಗ ಓಕೆ ಮಾಡೋಣ ಅಂತ ನಮ್ಮ ಅಪ್ಪಂಗೆ ತಿಳಿಸ್ದೆ. ಈ ತರ ನಿಜವಾಗ್ಲೂ ಮಾಡ್ಬೇಕಂತ ಅನ್ಕೊಂಡಿದೀನಿ, ನಿಂಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಹೌದು ಮಾಡು, ನಿಂಗೆ ಇಷ್ಟ ಇದ್ರೆ ನೀನ್ ಮಾಡ್ಬೋದು ಅಂತ. ಅವ್ರಿಗೂ ಇಷ್ಟ ಆಯ್ತು ಈ ತರದ್ದು? ತುಂಬಾ ಇಷ್ಟ ಆಯ್ತು. ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಖುಷಿ ಪಟ್ರು. ರೆಸ್ಟೋರೆಂಟೇ ಚೂಸ್ ಮಾಡಿದ್ಕೆ ಇನ್ನು ತುಂಬಾ ಖುಷಿ ಪಟ್ರು. ಇನ್ನ ಇಬ್ರು ನಿಮ್ಮ ಸೋದರಿಯರು ಏನ್ ಮಾಡ್ತಿದ್ರು? ಯಾರು? ನಿಮ್ಮ ಇನ್ನ ಅಕ್ಕ ತಂಗಿಯರು? ನಾನ್ ಇಬ್ರು ಅಕ್ಕಂದಿರ. ನೀವು ಕೊನೆಯವರಾ? ಹೌದು. ನೀವು ಮೂರನೇವ್ರ? ಮೊದಲನೇ ಅಕ್ಕ ಏನ್ ಮಾಡ್ತಿದ್ದಾರೆ? ನಾನ್ ಮೊದಲನೇ ಅಕ್ಕ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಇನ್ನೊಬ್ರು? ಮುಗೀತು. ಶೀಸ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್ ನಾವು. ಓಕೆ. ಈಗೆಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ದಾರೆ? ಹೌದು, ಶೀಸ್ ವರ್ಕಿಂಗ್. ಏನ್ ವರ್ಕ್ ಮಾಡ್ತೀರಾ ಮೇಡಮ್? ಕ್ಲಿನಿಕಲ್ ಸೈಕಾಲಜಿಸ್ಟ್. ಓಕೆ. ಎರಡನೇವ್ರು ಮೇಡಮ್? ಇನ್ನೊಬ್ರು ಏನ್ ಮಾಡ್ತಿದ್ದಾರೆ ಮೇಡಮ್? ಇನ್ನೊಬ್ರು MBA ಮಾಡಿದ್ದಾರೆ. MBA ಮಾಡ್ತಾರೆ. ನೀವು ಅಬ್ರಾಡ್ ಅಲ್ಲಿ ಮಾರ್ಕೆಟಿಂಗ್ ಓದಿದ್ರಿ. ಎಲ್ರದ್ದು ಒಂಥರ ಅಂದ್ರೆ ನೀವು ತಂದೆ ತರ ಮಗಳಾಗ್ಬಿಟ್ಟಿದ್ದೀರಿ. ಒಂದ್ ರೀತಿ ಸಾಮಾಜಿಕ ಕ್ಷೇತ್ರ, ಜನಗಳ ಜೊತೆ ಒಡನಾಟ ಆಗ ತುಂಬಾ ಇಷ್ಟ ಅನ್ಸುತ್ತೆ ನಿಮ್ಗೆ. ಹೋಟೆಲ್ ಇಟ್ಕೊಬಿಟ್ಟಿದ್ದೀರಾ? ಹೌದು, ಇಷ್ಟ ಆಗುತ್ತೆ. ಖುಷಿ ಆಗುತ್ತೆ. ಜನ ಬಂದು ಮಾತಾಡ್ಸ್ತಾರೆ. ನಮ್ ತಂದೆ ಬಗ್ಗೆ ತುಂಬಾ ಹೇಳ್ತಾರೆ. ನಿಮ್ ತಂದೆ ಈ ತರ ಮಾಡ್ಕೊಟ್ರು, ನಮ್ಗೆ ಈ ತರ ಸಹಾಯ ಮಾಡ್ಕೊಟ್ರು. ತುಂಬಾ ಸುಮಾರು ಸತಿ ಎಷ್ಟೊಂದ್ ಕಸ್ಟಮರ್ಸ್ ಬಂದು ಈ ಹೋಟೆಲ್ ತಿಂಡಿ ತಿನ್ನಕ್ ಬಂದವರು ತಂದೆಯಿಂದ ಸಹಾಯ ಪಡ್ಕೊಂಡವ್ರು ಮಾತಾಡ್ತಾರೆ. ಹೌದು, ತುಂಬಾ ಅವಾಗ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಮೇಡಮ್? ಇಂಥ ತಂದೆ ಆಗುತ್ತೆ ಅಂದ್ರೆ ಹೆಮ್ಮೆ ಆಗುತ್ತೆ, ಹೇಳ್ಕೊಳಕ್ ಆಗಲ್ಲ. ನಿಮ್ಗೆ ಬಂದು ಹೇಳಿರೋದ್ರಲ್ಲಿ ಯಾವ್ದಾದ್ರು ನೆನಪಾಗುವಂತದ್ದು ಯಾವ್ದಾದ್ರು ಇಂಥದ್ದೊಂದು ನೆನಪಾಗಿತ್ತು ಅಂತ ಹೇಳಿ ಕಸ್ಟಮರ್ಗಳು? ಅಂದ್ರೆ ನಮ್ ತಂದೆ ಇಂಥವ್ರಿಗೆ ಸಹಾಯ ಮಾಡಿಲ್ದೇ ಇರೋರೇ ಇಲ್ಲ. ಅದು ಹೇಳೋ ಮಾತೇ ಬಿಡಿ. ಸಹಾಯ ಮಾಡಿದ್ದಾರೆ. ಅವ್ರ ಕೈಲಾದಷ್ಟು ಅವ್ರ ಕೈ ಮೀರೇನು ಸಹಾಯ ಮಾಡಿದ್ದಾರೆ. ಸೊ ಅದನ್ನ ಯಾವಾಗ್ಲೂ ಬಂದ್ ಹೇಳ್ತಾ ಇರ್ತಾರೆ. ಅವರು ಯಾವ್ದೇ ಒಂದು ಕೆಲ್ಸ ಕೇಳ್ಕೊಂಡು ಹೋದಾಗ ಯಾವತ್ತೂ ಇಲ್ಲ ಅಂತಿರ್ಲಿಲ್ಲ. ಖುಷಿಯಿಂದ ಮಾಡ್ಕೊಡ್ತಿದ್ರು, ಜನಕ್ಕೆ ಸಹಾಯ ಮಾಡ್ತಾ ಇದ್ರು. ಅವ್ರಿಗಾಗ್ಲಿಲ್ಲ ಅಂದ್ರೂ ಬೇರೆಯವ್ರ ಹತ್ರ ಹೇಳ್ಸಿ ಸಹಾಯ ಮಾಡ್ತಾ ಇದ್ರು. ಸೊ ಅದೆಲ್ಲ ಬಂದ್ ಹೇಳ್ತಾ ಇರ್ತಾರೆ ಕಸ್ಟಮರ್ಸ್. ನೀವು ಒಂದೇ ತಂದೆ ಮುಖ ಅನ್ನೋದು ಒಂದೇ ನೋಡಿದೀರ ಅಷ್ಟೇ. ಆದ್ರೆ ತಂದೆ ಆಚೆಗೂ ಕೂಡ ಪ್ರಪಂಚದಲ್ಲಿ ಅವರು ಎಷ್ಟು
ಚಿರಪರಿಚಿತ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಕೂಡ. ಆದ್ರೆ ಹಿಂಗ್ ಹೊರಗಡೆ ಯಾರೋ ಬಂದು ಹೇಳ್ದಾಗ ನಿಮಗೆ ಯಾವ್ದೋ ಸಿಟ್ಟಲ್ಲಿ ಇರ್ತೀರಾ, ಗಾಬರಿಯಲ್ಲಿ ಇರ್ತೀರಾ, ಹೋಟ್ಲ್ ಟೆನ್ಷನ್ ಇರ್ತೀರಾ, ಹಂಗೆ ಹೇಳಿದಾಗ ಯಾವ ತರ ನಿಮ್ಗೆ ಯಾವ ತರ ಫೀಲ್ ಆಗಿದೆ ಆ ಟೈಮ್ಗಳಲ್ಲಿ? ತುಂಬಾ ಖುಷಿ ಆಗುತ್ತೆ, ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ತುಂಬಾ ಮಿಸ್ ಮಾಡ್ಕೋತಾ ಇರ್ತೀನಿ ಪ್ರತಿ ಸತಿ. ಒಂದು ಕಸ್ಟಮರ್ ಬಂದು ನಿಮ್ ತಂದೆ ನಂಗೆ ಈ ತರ ಸಹಾಯ ಮಾಡಿದ್ರು ಅಂತ ಹೇಳ್ಕೊತಾರಲ್ಲ, ಅಲ್ಲಿ ಆವಾಗ ಆಗೋ ಖುಷಿನೇ ಬೇರೆ. ಅದನ್ನ ನಾವು ಕೂಡ ಮೇಡಮ್, ಈಗ ನಾವು ಕಮರ್ಷಿಯಲ್ ವಿಡಿಯೋಗಳೆಲ್ಲ ಮಾಡ್ತೀವಿ. ನಮ್ಮ ಸರ್ ಒಂದು ಈ ಥರದ ಒಬ್ಬ ನಟ, ನಿರ್ದೇಶಕ, ರಾಜಕಾರಣಿ, ಸಮಾಜ ಸೇವಕ, ಒಬ್ಬ IAS ಅಧಿಕಾರಿ, ಈ ಹೇಳೋದಕ್ಕೆ ಲೀಸ್ಟ್ ಇಲ್ಲ, ಒಂದು ಪುಸ್ತಕ ಬರ್ಕೋಬೋದು. ಆ ಥರದ ವ್ಯಕ್ತಿ ಹೆಸರಲ್ಲಿ ಒಂದು ಹೋಟೆಲ್ ನಡೀತಾ ಇದೆ ಅನ್ನೋದಕ್ಕೋಸ್ಕರ ನಾವು ಕೂಡ ಅಭಿಮಾನದಿಂದ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಗುತ್ತೆ, ಯಾಕೆಂದರೆ ಅವರ ರಕ್ತ ನೀವು. ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಇರುವಂತವ್ರು ಯಾರು ಮೇಡಮ್ ಈಗ? ದಟ್ಸ್ ಮೈ ಹಸ್ಬೆಂಡ್ ಆಶೀಶ್ ಅಂತ. ನಿಮ್ಗೆ ಮದುವೆ ಆಗಿದೆ ಮೇಡಮ್? ಹೌದು, ಮದುವೆ ಆಗಿದೆ. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಮೇಡಮ್? ಅವರು ಇಲ್ಲೇ ಮುಂಚೆ ಅಮೆಝಾನ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇದು ಯಾವಾಗ ಸ್ಟಾರ್ಟ್ ಆಯ್ತು, ಇಲ್ಲಿ ನಾವು ಜಾಸ್ತಿ ಕೆಲಸ ಇಲ್ಲಿ ಅವಶ್ಯಕತೆ ಜಾಸ್ತಿ ಆಯ್ತು. ಅವರು ಬಂದು ನನ್ನ ಹತ್ರ ಸೇರ್ಕೊಂಡ್ರು. ಖಂಡಿತ ಮೇಡಮ್, ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡಿಸ್ಕೊಡಿರಿ ಮೇಡಮ್. ಈಗ ಇದು ಹೋಟೆಲ್ ಸ್ಟಾರ್ಟ್ ಆಯ್ತಲ್ಲ ಮೇಡಮ್, ಇದು ಇಲ್ಲಿಂದ ಪಾರ್ಸಲ್ ಅಥವಾ ಇದು ಯಾವುದು ಕ್ಯಾಟ್ರಿಂಗು ಆ ಥರದ ಹೊರಗಡೆ ಊಟ ತಿಂಡಿದೆಲ್ಲ ಏನಾದ್ರು ಇರುತ್ತೆ ಮೇಡಮ್? ಇದು ಹೌದೌದು, ಪಾರ್ಸಲ್ಸ್ ತುಂಬಾ ಹೋಗುತ್ತೆ. ಯಾವ್ಯಾವ ಥರದಲ್ಲೂ ಇದಕ್ಕೆಲ್ಲ ಇದು ಕ್ಯಾಟ್ರಿಂಗ್ ಏನು ವ್ಯವಸ್ಥೆ ಏನಿರುತ್ತೆ? ಹೌದು, ಕ್ಯಾಟ್ರಿಂಗ್ ಮಾಡ್ತೀವಿ. ಏನೇನಕ್ಕೆಲ್ಲ ಕೊಟ್ಟಿದ್ದೀರಾ, ಏನೇನು ಕೊಡ್ತೀರಾ ಮೇಡಮ್? ಅಂದ್ರೆ ಅವ್ರು ಏನ್ ಕೇಳ್ತಾರೆ ಅದ್ ಕೊಡ್ತೀವಿ. ಎಷ್ಟು ತಿಂಡಿ ಬ್ರೇಕ್ಫಾಸ್ಟ್ ಯೂಶಲಿ ಕೇಳ್ತಾರೆ, ಅಥವಾ ಮಧ್ಯಾಹ್ನ ಮಿನಿ ಮೀಲ್ಸ್ ಮತ್ತೆ ಫುಲ್ ಮೀಲ್ಸ್ ಸರ್ವ್ ಮಾಡ್ತೀವಿ. ಸೊ ಅದು ತುಂಬಾ ಜನ ಕೇಳ್ಕೊಂಡ್ ಬರ್ತಾರೆ. ಕೆಲವ್ರಿಗೆ ಸ್ಪೆಷಲ್ ರಿಕ್ವೆಸ್ಟ್ ಇರುತ್ತೆ. ಸಪೋಸ್ ಪೂರಿ ಜೊತೆ ನಾವು ಯೂಶಲಿ ಆನ್ ಎ ಡೈಲಿ ಬೇಸಿಸ್ ಚೆನ್ನ ಮಸಾಲ ಅಥವಾ ಪನ್ನೀರ್ ಬಟರ್ ಮಸಾಲ ಆ ತರ ಎಲ್ಲ ಮಾಡಲ್ಲ. ಬಟ್ ಜನ ಯಾವಾಗ ರಿಕ್ವೆಸ್ಟ್ ಮಾಡ್ಕೋತಾರೋ ಅಂದ್ರೆ ಕೇಳ್ದಾಗ ನಾವು ರೆಡಿ ಮಾಡಿ ಯಾವ್ದು ಇಡಲ್ಲ. ಇಲ್ಲ ಇಲ್ಲಿ ನಾವು ಮೇನ್ಲಿ ಸೌತ್ ಇಂಡಿಯನ್ ಫೋಕಸ್ ಮಾಡೋದು. ಸೌತ್ ಇಂಡಿಯನ್ ತಿಂಡಿ ಬೇಸಿಕಲಿ. ಬಟ್ ಊಟ ಕೇಳಿದಾಗ ನಾವು ಕೆಲವೊಂದ್ಸತಿ ನಾರ್ತ್ ಇಂಡಿಯನ್ ಕೂಡ ಕೊಟ್ಟಿದ್ದೀವಿ. ಈಗ ಅಂದ್ರೆ ಈ ಕ್ಯಾಟ್ರಿಂಗ್ ಅಂತಂದ್ರೆ ಈಗ ಮದುವೆ, ಶುಭ ಸಮಾರಂಭ ಆ ತರದ ಕೆಲ ಯಾವ್ದಾರು ಇದ್ರೆ ಲಾರ್ಜ್ ಆಗಿ ಮಾಡ್ಕೊಡ್ತೀರಾ? ಅದು ಮಿನಿಮಮ್ ಎಷ್ಟು ಜನಗಳಿಂದ ಮಾಡ್ಕೊಡ್ತೀರಾ? ನೋಡ್ತಿರೋರಿಗೆ ಗೊತ್ತಾಗ್ಬೇಕು ಅಂತ. ನಾವ್ ಇದುವರೆಗೂ 1000 ಜನಕ್ಕೂ ಮಾಡ್ಕೊಟ್ಟಿದ್ದೀವಿ. ಅಲ್ಲ, ಎಷ್ಟರಿಂದ ಮಿನಿಮಮ್ ನಿಮ್ಗೆ ಏನ್ ಆರ್ಡರ್ ಕೊಡ್ಬೇಕು ಅಂದ್ರೆ ಮಿನಿಮಮ್ ಇಂತಿಷ್ಟು ಜನ ಇದ್ರೆ ನಾವು ತಗೋತೀವಿ ಅಂತಿರಲ್ಲ, ಆತರ ಹಂಗಿಲ್ಲ. 10 ಜನಕ್ಕೂ ಕೇಳ್ಕೊಂಡ್ ಬಂದ್ರು ನಾವು ಕೊಡ್ತೀವಿ. ಅಲ್ಲ, ಇಂತ ದೊಡ್ಡ ಹೋಟ್ಲ್ 10 ಜನಕ್ಕೂ ಮಾಡ್ಕೊಡ್ತೀರಾ? ಹೌದು, 10 ಜನಕ್ಕೆ ಬಂದ್ರು. ನಿಜವಾಗ್ಲೂ ಶಿವರಾಮ್ ಸರ್ ಹೆಸರು ಉಳಿಸೋದ್ರಿ ಬಿಡಿ ನೀವು. ಯಾಕಂದ್ರೆ ಕೆಲವು ಕಡೆ ಮಿನಿಮಮ್ 100 ಜನ, ಮಿನಿಮಮ್ 50 ಜನ ಇದ್ರೆ ಮಾಡ್ತೀವಿ ನಾವು, ಮೇಂಟೈನ್ ಮಾಡಕ್ಕಾಗಲ್ಲ ಅಂತಾರೆ. ಆದ್ರೆ ನೀವು 10 ಜನ ಮಾಡ್ಕೊಡ್ತೀವಿ, 10 ಜನಿಂದ 1000 ಜನಕ್ಕವರೆಗೂ ಮಾಡ್ಕೊಡ್ತೀವಿ ಅಂತಾರೆ. ಯಾವ್ದಾದ್ರು ಸರ್ವಿಸ್ ವಿತ್ ಕ್ಯಾಟ್ರಿಂಗ್ ಎಲ್ಲ ಮಾಡ್ಕೊಡ್ತೀವಿ, ಯಾವ ಟೈಮಲ್ಲಿ ಆದ್ರೂ ಮಾಡ್ಕೊಡ್ತೀವಿ. ಓಕೆ ಮೇಡಮ್, ಈಗ ನೀವು ಈ ತರ ಮಾಡ್ತಿದ್ರಿ, ತಾಯಿ ಅಮ್ಮವ್ರು ಬಂದು ವಾಣಿ ಮೇಡಮ್ ಅವರು ಇಲ್ಲಿ ಬರ್ತಾ ಇರ್ತಾರ? ಅವ್ರಿಗೆ ನಿಮ್ಗೆ ಅವರಿಂದ ನಿಮ್ಗೆ ಈ ತರ ಸಪೋರ್ಟ್ ಹೇಗಿದೆ? ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ಬರ್ತಾ ಇರ್ತಾರೆ. ಅವ್ರಿಗೂ ಇಷ್ಟ ಇದೆಯಾ ಮಗಳು ಈ ತರ ಹೋಟ್ಲ್ ನಡೆಸ್ತಾ ಇರೋದು? ದೋಸೆ ತುಂಬಾ ಇಷ್ಟ ಆಗುತ್ತೆ ನಮ್ಮಲ್ಲಿ. ಅಮ್ಮನಿಗೆ ದೋಸೆ ತುಂಬಾ ದೋಸೆ. ಅಮ್ಮನ್ ಹೋಟ್ಲಿಗಿಂತ ಎಷ್ಟಾಗಿ ನಿಮ್ ದೋಸೆನೇ ಇಷ್ಟ? ದೋಸೆ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ, ಯಾವಾಗ್ಲೂ ಆರ್ಡರ್ ಮಾಡ್ಕೋತಾ ಇರ್ತಾರೆ. ಇಲ್ಲಿಂದ ತರಿಸ್ಕೋತಾರೆ? ತರಿಸ್ಕೋತಾರೆ. ಅಂದ್ರೆ ನಿಮ್ಮ ಅಮ್ಮವ್ರಿಗೆ ಎಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ಇನ್ನು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟವಾದ ಯಾವ್ದು ಮೇಡಮ್ ಅವ್ರಿಗೆ? ಅಮ್ಮಗೆ ನಮ್ಮ ದೋಸೆ, ಅದೇ ಶಿವರ ಸ್ಪೆಷಲ್. ಶಿವರ ಸ್ಪೆಷಲ್ ದೋಸೆ ಇಷ್ಟ, ಮತ್ತೆ ಬೆಣ್ಣೆ ಮಸಾಲ ದೋಸೆ ತುಂಬಾ ಇಷ್ಟ. ಬೆಣ್ಣೆ ಮಸಾಲ ದೋಸೆ ಇಷ್ಟ. ಇಲ್ಲಿ ನಿಮ್ ತಂದೆಯವರು ಇದ್ದಾಗ ಮೇಡಮ್, ಶಿವರಾಮ್ ಸರ್ ತುಂಬಾ ಇಷ್ಟಪಟ್ಟದ್ದು ಯಾವ್ದಾದ್ರು ಈ ಐಟಮ್ ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ಹೇಳಿದ್ ಯಾವ್ದಾರು ಊಟ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಇಡ್ಲಿ ತುಂಬಾ ಇಷ್ಟ ಆಗ್ತಾ ಇತ್ತು. ಹಳೆ ಕಾಲದಲ್ಲಿ ಇಟ್ಬಿಟ್ಟಿದ್ದಾರೆ. ಹೌದು, ಸೊ ಇಡ್ಲಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಪುಳಿಯೋಗರೆ ಇಷ್ಟಪಟ್ರು, ಲೆಮನ್ ರೈಸ್ ಇಷ್ಟಪಟ್ರು. ಅಂದ್ರೆ ಇಲ್ಲಿ ಮಾಡೋ ಐಟಮ್ಗಳು ಅವ್ರ ಅಷ್ಟು ಇಷ್ಟ ಆಯ್ತು. ಹೌದು, ಬೆಲ್ಲದ ಕೇಸರಿ ಬಾತ್ ಮಾಡ್ತೀವಿ, ಅದು ತುಂಬಾ. ಬೆಲ್ಲದ ಕೇಸರಿ ಬಾತ್ ಮಾಡ್ತೀವಿ? ಬೆಲ್ಲದಲ್ಲಿ ಕೇಸರಿ ಬಾತ್ ಮಾಡ್ತೀರಾ? ತುಂಬಾ ಬಹುಪಾಲು ಎಲ್ಲೂ ಮಾಡೋದೇ ಇಲ್ಲ ಮೇಡಮ್ ಕೇಸರಿ ಬಾತ್. ಖಂಡಿತವಾಗಿಯೂ ಬೆಲ್ಲದ ಕೇಸರಿ ಬಾತ್ ಇಷ್ಟಪಡ್ತೀರಿ. ಬೇರೆ ಏನು ಇಷ್ಟಪಡ್ತೀರಿ ಮೇಡಮ್? ದೋಸೆನೂ ಇಷ್ಟಪಡ್ತಾ ಇತ್ತು. ಮತ್ತೆ ಅವ್ರಿಗೆ ಮುದ್ದೆ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರಿಗೆ ಆಸೆ ಇತ್ತು, ಮುದ್ದೆ ಸ್ಟಾರ್ಟ್ ಮಾಡು. ಆದ್ರೆ ನಮ್ ಭಟ್ರಿಗೆ ಹೆಂಗೆ ಆಗುತ್ತೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಅಂದ್ರೆ ನಿಮ್ಗೆ ಒಳ್ಳೆ ಭಟ್ರು ಸಿಕ್ಕಿಲ್ಲ? ಮುದ್ದೆ ಭಟ್ರು ಮುದ್ದೆ ಕೊಡ್ಬೋದಾ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ವಿ. ನೋಡ್ತೀವಿ ಸದ್ಯದಲ್ಲೇ ಸ್ಟಾರ್ಟ್ ಮಾಡಿ. ಈಗ ಮಧ್ಯಾಹ್ನದ ಊಟನೂ ಇದೆ ಮೇಡಮ್? ಹೌದು, ಮಧ್ಯಾಹ್ನದ ಊಟ ಏನೇನಿದೆ ಮೇಡಮ್? ಮಧ್ಯಾಹ್ನ ಮಿನಿ ಮೀಲ್ ಸಿಗುತ್ತೆ, ಫುಲ್ ಮೀಲ್ ಸಿಗುತ್ತೆ. ಫುಲ್ ಮೀಲ್ಸ್ ಅಲ್ಲಿ ಏನೇನು ಸಿಗುತ್ತೆ? ಫುಲ್ ಮೀಲ್ಸ್ ಅಲ್ಲಿ ಅನ್ನ, ಸಾರು, ರಸಂ, ಮತ್ತೆ ಪಲ್ಯ, ಪಾಯಸ, ಹಪ್ಪಳ, ಜೊತೆಗೆ ಪೂರಿ ಇದೆಲ್ಲ ಸಿಗುತ್ತೆ. ಇಷ್ಟೆಲ್ಲ ಇರುತ್ತೆ. ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಸ್ನಾಕ್ಸ್ ಅಥವಾ ತಿಂಡಿ ಇರುತ್ತೆ, ಡೈಲಿ ಇರುತ್ತೆ. ಟೈಮಿಂಗ್ಸ್ ಬೆಳಿಗ್ಗೆಯಿಂದ ಸಂಜೆ ಯಾವ ಟೈಮ್ ಇರುತ್ತೆ? 6:30 to 10 o'clock ನಾವು ಓಪನ್ ಇರ್ತೀವಿ. 6:30 ಐಟಮ್ ಎಲ್ಲ ರೆಡಿ ಇರುತ್ತೆ. ಅಷ್ಟೊತ್ತಿಗೆ ಜನ ಬರ್ತಾರೆ? ಹೌದು, ಬರ್ತಾರೆ.
6:30 ಇಂದ ಕಾಫಿ ಕಸ್ಟಮರ್ಸ್ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 7 ಇಂದ ಫುಲ್ ತಿಂಡಿ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. 10:30 11 ವರೆಗೂ ಬರ್ತಾರೆ ತಿಂಡಿ. ಹೌದು, ತಿಂಡಿಗೆ 11 ತನಕ ಬರುತ್ತೆ. ಆಮೇಲೆ 12 ಇಂದ ನಮ್ದು ಮೀಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್ ಆಗುತ್ತೆ 4 ತನಕ ಎಲ್ಲ ಊಟ ಊಟ. ಆಮೇಲೆ 4 ಗಂಟೆ ಮೇಲೆ 4 ಗಂಟೆ ಮೇಲೆ ನಮ್ದು ಈವ್ನಿಂಗ್ ಐಟಮ್ ಸ್ಟಾರ್ಟ್ ಆಗುತ್ತೆ. snacks item. ಸ್ನಾಕ್ಸ್, ಗೋಲಿ ಬಜ್ಜಿ. ನಾವು ಈ ಶಿವಾರ ತಿಂಡಿ ಹೋಟೆಲ್ಲಿ ನಾವು ಕೂಡ ಇಲ್ಲಿ ತುಂಬಾ ಸ್ಪೆಷಲ್ ಆದಂತ ಶಿವಾರ ಸ್ಪೆಷಲ್ ಮಸಾಲ ದೋಸೆ ತಗೊಂಡಿದೀವಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಎಲ್ಲ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಇದು ದಾವಣಗೆರೆ ಬೆಣ್ಣೆ ಇಲ್ಲಿ ಕೂಡ ತೋರಿಸಿ, ಬೆಣ್ಣೆ ತೋರಿಸಿ, ದಾವಣಗೆರೆ ಬೆಣ್ಣೆ ಹಾಕ್ಕೊಡ್ತಾರೆ. ಇದೊಂದು ಟೇಸ್ಟ್ ನೋಡೋಣ. ಥಿಕ್ನೆಸ್ ಅಂತೂ ಸಖತ್ತಾಗಿದೆ, ದೋಸೆದಂತೂ ಥಿಕ್ನೆಸ್ ಇದೆ. ಮತ್ತು ಈ ಕಾಯಿ ತುರಿ, ಇದು ಬೆಣ್ಣೆ ಮತ್ತು ಆಲೂಗೆಡ್ಡೆ ಪಲ್ಯ ಇದನ್ನೆಲ್ಲ ಹಾಕ್ಕೊಂಡು ತಿಂದರೆ ಹೇಗಿರುತ್ತೆ ಟೇಸ್ಟ್ ನೋಡೋಣ. ಆಹಾ, ಬಾಯಲ್ಲಿ ಹಂಗೆ ಕರ್ಗೋಗ್ತಾ ಇದ್ರು ದೋಸೆ ಕೂಡ. ಇದು ಚಟ್ನಿ ಮತ್ತು ಸಾಗು ಹಾಕೊಂಡು ಚಟ್ನಿ ಮತ್ತು ಸಾಂಬಾರು ಹಾಕೊಂಡು ತಿನ್ನೋಣ ಹೇಗಿರುತ್ತೆ ಅಂತೇಳಿ. ಚಟ್ನಿ ಇದೆ, ಚಟ್ನಿ ತೋರಿಸಿ. ಚಟ್ನಿಗೆ ಸ್ವಲ್ಪ ಹಾಕೊಂಡು ಹತ್ಕೊಂಡು ತಿನ್ನೋಣ. ಚಟ್ನಿ ಅಂತೂ ಅಲ್ಟಿಮೇಟು, ಬಾಯಲ್ಲಿ ನೀರು ಹಂಗೆ ಜಾಸ್ತಿ ಬರ್ತಾ ಇದೆ, ಸಕ್ಕತ್ತಾಗಿದೆ. ಇನ್ನು ಇದೊಂದು ದೋಸೆ ತಿಂದರೆ ಸಾಕು, ಹೊಟ್ಟೆ ತುಂಬ ಬಿಡುತ್ತೆ. ದೋಸೆ ಒಂದು ಸಾಂಬಾರು ಕೊಟ್ಟಿದ್ದಾರೆ. ಏನು ಒಂದು ಸ್ಪೆಷಲ್ ಗೊತ್ತಿಲ್ಲ ಏನೇನು ಬಳಸ್ತಾರಂತ. ಈ ಹೋಟೆಲ್ ಬರೋರೆಲ್ಲರೂ ಕೂಡ ಇದನ್ನೇ ಸ್ಪೆಷಲ್ ಆಗಿ ತಿಂದು ಹೋಗ್ತಾರೆ. ಸಖತ್ತಾಗಿದೆ, ಬನ್ನಿ ತಿನ್ನಿ. ಇಲ್ಲಿ ಕೇಳ್ತಾ ಇದ್ರಿ ನಿಜವಾದ ಸಪೋರ್ಟ್ ನಿಮ್ಗೆ ಯಾರು ಅಂತ. ಅದು ನನ್ನ ಹಸ್ಬೆಂಡ್. ಇವ್ರು ನಿಮ್ಮ ಮನೆಯವರ ಮೇಡಮ್? ಹಾ, ಹೌದು. ಕೊಡಿ ಮೇಡಮ್, ಮೈಕ್ ಕೊಡಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ಆಶೀಶ್. ಆಶೀಶ್, ತಾವು ಏನು ಎಜುಕೇಶನ್ ಮಾಡಿದ್ದೀರಿ ಸರ್? ನಾನು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಮಾಡಿ ಬಿಸ್ನೆಸ್ ಅನಲಿಟಿಕ್ಸ್ ಅಲ್ಲಿ MSc ಮಾಡಿದ್ದೀನಿ. ಅಂದರೆ ನಿಮ್ಮ ಮನೆಯವರೆಲ್ಲ ಹೈಯರ್ ಎಜುಕೇಶನ್ ಮಾಡಿದ್ರು, ತಗೋತಿರೋ ಕೆಲಸ ಮಾಡ್ತಿರೋ ವೃತ್ತಿನ ಬೇರೆ ಬೇರೆ. ಸರ್ ನೀವು ಈಗ ಶಿವರಾಮ್ ಸರ್ ಹೋಟೆಲ್ಲಿ ಅವರ ಮಗಳ ಯಜಮಾನ್ರು. ಈ ಹೋಟೆಲ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಇದು ನಮ್ಮ ಮಾವಾಗೆ ನಾನು ಫಸ್ಟ್ ಸಿಕ್ಕಿದ್ದು ಹೋಟ್ಲಲ್ಲೇ. ಅವರು ಅದ ನಂತರ ನನ್ನ ಜೊತೆ ಇನ್ವಾಲ್ವ್ ಆದ್ರು, ನಮ್ಗೆ ಹೇಳ್ಕೊಡ್ತಿದ್ರು. ದಿನ ನನ್ಗೆ ಹೇಳೋರು ಏನ್ ಮಾಡೋದು. ಅವ್ರ ಡ್ರೀಮ್ ಇತ್ತು ಇದು ಹೋಟೆಲ್ ಮಾಡೋದು. ಅವ್ರಿಗೊಂದು ಕನಸಿತ್ತ? ಹೌದು, ಅವ್ರದೇ ಕನ್ಸು ಅಂತಾನೆ ಹೇಳ್ಬೋದು. ಅವ್ರು ತುಂಬಾ ಪ್ಯಾಷನೇಟ್ ಆಗಿದ್ರು ಹೋಟೆಲ್ ಬಗ್ಗೆ. ಜನಗಳಿಗೆ ಒಂದು ಒಳ್ಳೆ ತಿಂಡಿ ಕೊಡಬೇಕು, ಒಳ್ಳೆ ಕ್ವಾಲಿಟಿ ತಿಂಡಿ ತಲುಪಿಸ್ಬೇಕು ಅನ್ನೋದು ಕನಸಿತ್ತು. ಅದನ್ನ ನಾವು ಅವ್ರ ಲೆಗಸಿನ, ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ 3 ವರ್ಷದಿಂದ ಶ್ರಮ ಪಡ್ತಿದ್ದೀವಿ ಇಲ್ಲಿ. ಕಸ್ಟಮರ್ಗಳು ಬಂದು ಅವ್ರ ಬಗ್ಗೆ ನಿಮ್ಗೆ ಏನಾರು ಹೇಳಿದ್ದು ಉಂಟಾ? ಇಲ್ಲಿ ನಾನು ನಿಜ ಹೇಳ್ಬೇಕಂದ್ರೆ 70% ಇಲ್ಲ 80% ಕಸ್ಟಮರ್ಸ್ ಅವ್ರು ನೋಡ್ಕೊಂಡೇ ಬರೋದು. ನೋಡ್ಕೊಂಡೆ? ಹೌದು, ಶಿವರಾಮ್ ಸಾಹೇಬ್ರ ಹೋಟ್ಲ್ ಅಂತಾನೆ ತುಂಬಾ ಜನ ಬರೋದು. ಇವತ್ತಿಗೂ ಬರ್ತಾರೆ, ಬಂದು ನಮ್ಮ ಹತ್ರ ಮಾತಾಡ್ತಾರೆ, ಹೇಳ್ತಾರೆ ಶಿವರಾಮ್ ಸರ್ ಹೋಟ್ಲ್ ಅಂತ ನಾವು ಬಂದ್ವಿ, ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ, ಹಿಂಗೆ ನಡ್ಸ್ಕೊಂಡು ಹೋಗಿ ಅಂತ. ಸೊ ನಮ್ಮ ಕಸ್ಟಮರ್ಸ್ ಆಗಲಿ, ನಮ್ಮ ಪಾಲಕ್ ದೇವ್ರವರು ಏನೇ ಇದ್ರು ನಮ್ಮ ಸಾಹೇಬ್ ಶಿವರಾಮ್ ಸರ್ ಇಂದಾನೆ ನಮ್ಮ ಮಾವ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಮಾವ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀರಾ? ಬರ್ತಾರ ಕಸ್ಟಮರ್ಗಳನ್ನ ದೇವರು ಅಂತೀರಾ? ಅಂದ್ರೆ ಆ ಗುಣ ನಿಮಗೂ ಕೂಡ ಕ್ಯಾರಿ ಆಗ್ಬಿಟ್ಟಿದೆ. ಅವ್ರು ಹಂಗೆ ಹೇಳ್ಕೊಟ್ಟಿದ್ದಾರೆ, ಅವರಿಂದ ಕಲ್ತಿರೋದು ಇದು. ಇವತ್ತು ನೀವು ನಿಜವಾಗ್ಲೂ ಕೂಡ ಅವ್ರನ್ನ ಮಿಸ್ ಮಾಡ್ಕೊತಾ ಇದೀವಿ ಅಂತ ಅನ್ಸೋದೇ ಇಲ್ಲ, ಜನಗಳು ಬಂದು ಮಾತಾಡ್ಸೋದು ನೋಡಿದ್ರೆ. ಅವರು ಮೊದ್ಲಿಂದಾನು ಜನ ಸಾಮಾನ್ಯ ಇರೋ ಜನದ ಜೊತೆಲ್ಲ ಇದ್ದಂಥವ್ರು. ಇವತ್ತಿಗೂ ಅವ್ರನ್ನ ನಾವು ಜನದಲ್ಲೇ ನೋಡ್ತೇವೆ. ಅಲ್ಲ, ನೀವೆಲ್ಲ ಮನೆಯವರೆಲ್ಲ ಹೈಯರ್ ಎಜುಕೇಶನ್ಗಳು ಮಾಡಿದ್ರು ಕೂಡ ಅವರು ಶಿಕ್ಷಣದ ಒಂದು ರೀತಿ ಯಾವ ಥರ ಬೇರೆ ಮಕ್ಕಳಿಗೆ ಶಿಕ್ಷಣ ಕಲಿಸೋದಷ್ಟೇ, ನಿಮಗೂ ಒಳ್ಳೊಳ್ಳೆ ಎಜುಕೇಶನ್ ಮಾಡಿಸಿದ್ರು ಕೂಡ ನೀವು ಆಯ್ಕೆ ಮಾಡ್ಕೊಂಡಿರೋದು ಅವ್ರದೇ ಒಂದು ಮಾರ್ಗ, ಜನಗಳ ಜೊತೆಲಿ ಇರೋ ರೀತಿ. ಎಜುಕೇಶನ್ ಹೇಳ್ಕೊಡೋದು ಒಂದು, ನಮ್ಮ ಮಾವ ಆಗಿರ್ಲಿ, ಯಾರೇ ಗ್ರೇಟ್ ವ್ಯಕ್ತಿತ್ವ ಇರೋರು ಹೇಳ್ಕೊಡೋರು ಒಂದು. ಅವ್ರ ಕನಸನ್ನ ನನ್ಸ್ ಮಾಡ್ಬೇಕು ಅಂತ ಇಲ್ಲಿ ಕೆಲಸ ಮಾಡ್ತಿರೋದು ನಾವು. ಅವ್ರಿಗೋಸ್ಕರ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಹಾಗೆ ನಮ್ಮಿಬ್ಬರಿಗೂ ಇದು ತುಂಬಾ ಪ್ಯಾಷನೇಟ್. ಇಡ್ಲಿ ವಡೆ ಆಗಿರ್ಲಿ, ನಮ್ ಕರ್ನಾಟಕ ಸ್ಟೈಲ್ ತಿಂಡಿ ಕೊಡೋದು ನಮ್ಮಿಬ್ಬರಿಗೂ ಅದು ಒಂಥರ ಪ್ಯಾಷನ್ ಅಂತಾನೆ. ಅದು ನಿಮ್ಮಿಬ್ಬರಿಗೂ ಇಷ್ಟಪಟ್ಟೆ ಮಾಡಿರೋದು. ಯಾಕಂದ್ರೆ ಈಗ ನಿಮ್ ಶ್ರೀಮತಿ ಅವ್ರು ಮಾತಾಡ್ಸಕ್ ಹೋದ್ರೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಡಿಸ್ಟರ್ಬ್ ಆಗ್ತಿದ್ದಾರೆ. ತಂದೆ ಹೆಸರು ಬಂದಾಗ ಸ್ವಲ್ಪ ಎಂತ ಮಕ್ಕಳಿಗಾದ್ರೆ ಆಗುತ್ತೆ. ಹಂಗಾಗಿ ಆಮೇಲೆ ನಿಮ್ಮಲ್ಲಿ ತುಂಬಾ ಬಂದವರೆಲ್ಲರೂ ಕೂಡ 2 ಐಟಮ್ಗಳನ್ನ ತುಂಬಾ ಮೈಸೂರು ಸ್ಪೆಷಲ್ ದೋಸೆ ಮತ್ತೆ ಶಿವಾರ ಸ್ಪೆಷಲ್ ಅಂತ ಬರ್ತಾರೆ. ಅದ್ರಲ್ಲಿ ಏನ್ ಅಂತ ಸ್ಪೆಷಲ್ ಸರ್? ಬಂದವರೆಲ್ಲ ಅದೇ ತಗೋತಾರೆ. ಈಗ ಶಿವಾರ ಸ್ಪೆಷಲ್ ಬಂದು ನಮ್ದೇ ರೆಸಿಪಿ ಅಂತ ಹೇಳ್ಬೋದು. ಅದು ನಮ್ ವರ್ಷನ್ ಆಫ್ ಓಪನ್ ಬಟರ್ ಮಸಾಲೆ ಅಂತ. ಇದು ನಮ್ ಸೀಕ್ರೆಟ್ ರೆಸಿಪಿ.
ಆಮೇಲೆ ಸೀಕ್ರೆಟ್ ಆಗಿ ಇರ್ಲಿ ಸರ್, ಹೌದು. ನಿಮ್ಮಲ್ಲೇ ಇರ್ಲಿ. ಆಮೇಲೆ ಚಿಬ್ಲು ಇಡ್ಲಿನೂ ಅಷ್ಟೇ, ಬಿದಿರು ಬುಟ್ಟಿಯಲ್ಲಿ ನೀವು ಹಳ್ಳಿ ಕಡೆ ಹೋದ್ರೆ ತುಂಬಾ ಇದಿರೋದು. ಸೊ ಅದ್ರಿಂದ ಇಲ್ಲಿ ತಂದು ಆ ಹಳ್ಳಿ ಕಡೆ ರೆಸಿಪಿನ ಇಲ್ಲಿ ಸಿಟಿಯಲ್ಲಿ ಕೊಡ್ಬೇಕು ಅನ್ನೋ ಒಂದು ಕನಸಿಂದ ಇದು ಮಾಡ್ತಾ ಇರೋದು ಚಿಬ್ಲು ಇಡ್ಲಿನ. ನಾವು ಕೂಡ ಒಂದೆರಡು ಐಟಮ್ಗಳನ್ನ ತಿಂದ್ವಿ ಸರ್. ಮೈಸೂರು ಸ್ಪೆಷಲ್ ದೋಸೆ ಆಗಿರ್ಬೋದು, ಶಿವಾರ ಸ್ಪೆಷಲ್ ಆಗಿರ್ಬೋದು, ಆಮೇಲೆ ಕಾಫಿ ಟೀ ತುಂಬ ಒಂದು ಹೈಜಿನಿಕ್ ಆಗಿ ಒಂದು ರೀತಿ ತುಂಬ ಮಸಾಲೆಯುಕ್ತವಾದಂಥದ್ದು ಇಲ್ಲ, ಆ ಥರ ಏನೂ ಇರಲೇ ಇಲ್ಲ. ಯಾಕೆಂದರೆ ನಾವು ತುಂಬ ಎಷ್ಟೋ ಹೋಟ್ಲ್ಗಳಲ್ಲಿ ನೋಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಹಂಗಾಗಿ ತುಂಬ ಜನ ಬರ್ತಿದ್ದಾರೆ ಅನಿಸುತ್ತೆ. ಆದರೆ ಬಂದವರೆಲ್ಲ ಕಾಫಿಗೆ ಅಷ್ಟೊಂದು ಇಂಪ್ರೆಸ್ ಆಗ್ತಾರಲ್ಲ ಸರ್? ಈಗ ಕಾಫಿ ಏನಂದ್ರೆ ನಾವು ಯೂಸ್ ಮಾಡೋ ಬ್ಲೆಂಡ್ ಆಗಿರ್ಲಿ 85-15 ಅನ್ನ 15% ಮಾತ್ರ ಚಿಕೋರಿ ಅದರಲ್ಲಿ. ಇದು ಯೂಶಲಿ ನೋಡಿದಾಗ ಎಲ್ಲೂ ನಾವು 85-15 ಯೂಸ್ ಮಾಡೋದು ತುಂಬಾ ರೇರು. ಸೊ ನಾವು ಈ ಹೋಟ್ಲಲ್ಲಿ ಸ್ಟಾರ್ಟಿಂಗ್ ಇಂದಾನು ಇದೇ ಬ್ಲೆಂಡ್ ಯೂಸ್ ಮಾಡ್ತಾ ಇರೋದು. ಹಾಗೆ ಹೈಜಿನಿಕ್ ಆಗಿ ಯಾವುದೇ ರೀತಿ ಅಡಲ್ಟ್ರೇಷನ್ ಇಲ್ಲದೆ ಕಾಫಿನ ಕೊಡ್ತಾ ಇದೀವಿ. ಚಿಕ್ಕಾಗಿರೋ ಕಾಫಿ ಕೊಡ್ತೀವಿ, ಅದಕ್ಕೆ ಜನಕ್ಕೆ ತುಂಬಾ ಇಷ್ಟಪಡ್ತೀವಿ. ಓಕೆ ಸರ್. ಅಂದರೆ ನಿಮ್ಮ ಮನೆತನ ಅಂತಂದರೆ ಅದೇನೋ ಶಿವರಾಮ್ ಸಾರು ಆಡು ಮುಟ್ಟದ ಸೊಪ್ಪಿಲ್ಲ, ಶಿವರಾಮ್ ಸಾರ್ ಮಾಡದಿರೋ ಕೆಲಸ ಇಲ್ಲ. ಅಷ್ಟು ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನು ಮಾಡಿ ಇವತ್ತು ನಾವು ನಮ್ಮ ಮಕ್ಕಳ ಕಾಲಕ್ಕೂ ಕೂಡ ಅವ್ರ ಹೆಸರು ಉಳ್ಕೊಳ್ಳುತ್ತೆ. ಅಂಥ ವ್ಯಕ್ತಿ ಎಲ್ಲ ಕ್ಷೇತ್ರದಲ್ಲಿ ಹೋದ್ರು. ನಿಮಗೂ ಏನಾದ್ರು ರಾಜಕೀಯ ಸಿನಿಮಾ ಆಸಕ್ತಿ ಏನಾದ್ರು ನಿಮ್ಮ ಮನೆತನದಲ್ಲಿ ಉಂಟಾ? ನಮ್ಗೆ ಅವ್ರಿಗೆ ಸೀಮಿತ ಬಿಟ್ಬಿಟ್ಟಿದ್ದೀರಿ. ಯಾಕಂದ್ರೆ ನೀವು ಚೆನ್ನಾಗಿದ್ದೀರಿ, ನಿಮ್ಮ ಮಡದಿನೂ ಕೂಡ ಚೆನ್ನಾಗಿದ್ದಾರೆ, ಅಂದ್ರೆ ಇದಕ್ಕೆ ಸೀಮಿತ ಆಗ್ಬಿಟ್ಟಿದ್ದೀರಾ. ನಮ್ಗೆ ಬಿಸ್ನೆಸ್ ಪ್ಯಾಷನ್. ಇದು ಬಿಸ್ನೆಸ್ ಅಂತ ಅನ್ಸುತ್ತಾ ಇಲ್ಲ ನಿಮಗೆ? ಆಯ್ತು ಸರ್, ನಿಜವಾಗ್ಲೂ ಕೂಡ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಬೆಂಗಳೂರು ಈ ಥರದೊಂದು ಹೋಟೆಲನ್ನು ಮಾಡಿ ಇಷ್ಟೊಂದು 3 ವರ್ಷ ನಿರಂತರವಾಗಿ ನಡೆಸ್ಕೊಂಡು ಅವ್ರ ಹೆಸರಲ್ಲಿ ಹಿಂದೆನೇ ಅವರಿದ್ದಾರೆ, ನಡೆಸ್ಕೊ ಬರ್ತಾ ಇದ್ದಾರೆ. ಒಳ್ಳೇದಾಗಲಿ ಸರ್. ತುಂಬ ಬರುವಂಥ ಕಸ್ಟಮರ್ನ ಉಳಿಸ್ಕೊಳ್ಳಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.